ಗೆಳೆಯರೇ, ನಾನು ಈ ವಿಡಿಯೋದಲ್ಲಿ 8 ಅಡಿ ಉದ್ದದ 6 ಅಡಿ ಎತ್ತರದ ಕಪ್ಪು ಬಣ್ಣದ ನಂದಿ ವಿಗ್ರಹವನ್ನು ತೋರಿಸುತ್ತೇನೆ. ಜೊತೆಗೆ ಈ ನಂದಿ ವಿಗ್ರಹ ಎಲ್ಲಿ ಬರುತ್ತದೆ, ಜೊತೆಗೆ ಯಾರ ಅವಧಿಯಲ್ಲಿ ಈ ವಿಗ್ರಹವನ್ನು ಕೆತ್ತಲಾಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಗೆಳೆಯರೇ, ಇದು ಇರುವುದು ನಂದಿಗುಡಿಯಲ್ಲಿ. ನಂದಿಗುಡಿ ದೇವಸ್ಥಾನದಲ್ಲಿ ಈ ವಿಗ್ರಹವನ್ನು ನೀವು ಕಾಣಬಹುದು. ಇದು ಸರಿಸುಮಾರು ಹರಿಹರ ತಾಲೂಕಿನಿಂದ 44 ಕಿಲೋಮೀಟರ್ ದೂರದಲ್ಲಿದೆ. 10 ಮತ್ತು 11ನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ಈ ವಿಗ್ರಹವನ್ನು ಕೆತ್ತಲಾಗಿದೆ. ಇದು ದೇವಸ್ಥಾನದ ಅತ್ಯಂತ ಆಕರ್ಷಣೀಯ ಎಂದರೆ ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವ ಈ ನಂದಿ ವಿಗ್ರಹ ಸ್ನೇಹಿತರೆ. ಇದು ಸುಮಾರು 8 ಅಡಿ ಉದ್ದ ಮತ್ತು 6 ಅಡಿ ಎತ್ತರವಾಗಿದ್ದು ಶಿವಲಿಂಗಕ್ಕೆ ಅಭಿಮುಖವಾಗಿದೆ. ಇದು ಅಲಂಕಾರಿಕ ಹಣೆಪಟ್ಟಿಗಳನ್ನು ಧರಿಸಿದ್ದು ಕುತ್ತಿಗೆಯಲ್ಲಿ ಗಂಟೆಯ ಮಾಲೆ ಇತ್ಯಾದಿ ಆಭರಣಗಳಿವೆ. ಇದರ ಮುಖ ಕಿರಿದಾಗಿದ್ದು ತನ್ನ ಹಲ್ಲುಗಳನ್ನು ತೋರಿಸುತ್ತಾ ಬಾಲವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದಂತೆ ಕೆತ್ತಲಾಗಿದೆ. ಜೊತೆಗೆ ಈ ದೇವಾಲಯದ ಎಡಭಾಗದಲ್ಲಿ ಸಪ್ತ ಮಾತೃಕೆ, ಗಣಪತಿ ಹಾಗೂ ಬಾಗಿಲು ಚೌಕಟ್ಟಿನಲ್ಲಿ ಗಜಲಕ್ಷ್ಮಿ, ಗಜಾಸುರ ಮರ್ದನ, ಸುಬ್ರಹ್ಮಣ್ಯ, ಮಹಿಷಾಸುರ ಮರ್ದನ ಮುಂತಾದ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇವುಗಳ ಜೊತೆಗೆ ತನ್ನ 2 ಕೈಗಳಲ್ಲಿ ಕಮಲವನ್ನು ಹೊಂದಿರುವ ಸೂರ್ಯನ ಶಿಲ್ಪವನ್ನು ಕೆತ್ತಲಾಗಿದೆ. ಸಣ್ಣ ಗುಡಿಯಿದೆ. ಈ ದೇವಾಲಯದ ಬಳಿ ದೊರೆತಿರುವ ಶಾಸನಗಳು ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಸೂಚಿಸುತ್ತಿವೆ. ಜೊತೆಗೆ ಈ ದೇವಾಲಯ ಗರ್ಭಗೃಹ, ಸುಖನಾಸಿನಿ ಮತ್ತು ನವರಂಗವನ್ನು ಒಳಗೊಂಡಿದೆ. ನವರಂಗವು ದೊಡ್ಡದಾದ ಮಧ್ಯದ ಅಂಕಣದೊಂದಿಗೆ 6 ಕಂಬಗಳನ್ನು ಹೊಂದಿದೆ. ನವರಂಗದ ಹೊರಗೋಡೆಗಳು ಸಂಪೂರ್ಣವಾಗಿ ಮುಚ್ಚಿವೆ. ಗರ್ಭಗೃಹದ ದ್ವಾರಬಂಧದ ಅಲಾಟದಲ್ಲಿ ಸರಳವಾದ ಗಜಲಕ್ಷ್ಮಿಯನ್ನು ಕೆತ್ತಲಾಗಿದೆ. ಗರ್ಭಗೃಹದಲ್ಲಿ ಚೌಕಾಕಾರದ ಪೀಠದ ಮೇಲೆ ದೊಡ್ಡ ಲಿಂಗವಿದೆ. ದೇವಾಲಯದ ಒಳಭಾಗವು ಅಲಂಕಾರವಾಗಿದ್ದು ಹಲವಾರು ಉತ್ತಮ ಕಲಾಕೃತಿಗಳನ್ನು ಹೊಂದಿದೆ. ಸುಮಾರು 6 ಅಡಿ ಎತ್ತರದ ನಯನಗೊಳಿಸಿದ ಕಪ್ಪು ಶಿಲೆಯ ಶೈವ ದ್ವಾರಪಾಲಕ ಶಿಲ್ಪಗಳಿದ್ದು ಕೈಗಳಲ್ಲಿ ಅಭಯ, ತ್ರಿಶೂಲ, ಡಮರುಗ ಮತ್ತು ಗದೆಗಳನ್ನು ಹೊಂದಿದೆ. ಜೊತೆಗೆ ಈ ದೇವಾಲಯದಲ್ಲಿ ದಿನನಿತ್ಯ ಪೂಜೆ ಕೈಂಕರ್ಯಗಳು ನಡೆಯುತ್ತವೆ. ಇದು ತುಂಗಭದ್ರಾ ನದಿಯ ದಡದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಅದರ ಜೊತೆ ಇಲ್ಲಿ ಹೆಸರಾಂತ ನಂದಿಗುಡಿ ಮಠವೂ ಸಹ ಈ ದೇವಸ್ಥಾನದ ಪಕ್ಕದಲ್ಲಿ ಇದೆ ಸ್ನೇಹಿತರೆ. ಇದು ನಂದಿಗುಡಿ ಮಠಕ್ಕೆ ಒಳಪಟ್ಟಿದೆ ಸ್ನೇಹಿತರೆ.